ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಇವತ್ತಿನ ದಿನ ನಾವು ಈಸಿಯಾಗಿ ಮಾಡುವಂತಹ ಕೋಕೋನಟ್ ಬರ್ಫಿ ಇಲ್ಲ ಕೊಬ್ಬರಿ ಮಿಠಾಯಿ ಅಂತ ಹೇಳ್ತಾರಲ್ಲ ಅದು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಗೂಡಾಗಿ ಬರುತ್ತೆ. ನಾವು ಚಿಕ್ಕವರಾಗಿದ್ದಾಗ ಪೆಟ್ಟಿಗೆ ಅಂಗಡಿ ತಿಂತಿದ್ವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ದೇವಸ್ಥಾನಗಳಿಗೆ ಹೋದಾಗ ಹೆಚ್ಚಾಗಿ ಕಾಯಿ ಬಿಡುತ್ತೆ, ಆವಾಗ ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡಿ ಮಕ್ಳಿಗೆ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಈ ಸಮ್ಮರಲ್ಲೂ ಕೂಡ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆವಾಗ ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ 1 ಕಪ್ ತೆಂಗಿನಕಾಯಿ, ಅದನ್ನು ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅರ್ಧ ಕಪ್ ಸಕ್ಕರೆ, 1-2 ಸ್ಪೂನ್ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟೇ. ಇದಕ್ಕೆ ಜಾಸ್ತಿ ಏನು ಸಾಮಗ್ರಿ ಬೇಕಾಗಿಲ್ಲ ನೋಡಿ. ನೆಕ್ಸ್ಟ್ ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿ ಆದಮೇಲೆ ಕಾಯಿ ಹಾಕೋಣ. ಈ ಕಾಯಿನ ತುಪ್ಪದಲ್ಲಿ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಆವಾಗ ಕಾಯಿದು ಘಮ ಬರುತ್ತೆ. ತುಪ್ಪದಲ್ಲಿ ತುಂಬ ಚೆನ್ನಾಗಿ ಫ್ರೈ ಆದಾಗ ಕೊಬ್ಬರಿ ಮಿಠಾಯಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಸಕ್ಕರೆ ಹಾಕೊಳ್ಳೋಣ. ನಾವು ಕಾಯಿ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಸಕ್ಕರೆ ತೊಗೋಬೇಕು. ಇಲ್ಲಿ ನಾನು 1 ಕಪ್ ಕಾಯಿ ತೊಗೊಂಡಾಗ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಇದೇ ರೀತಿ ಬಾಡಿಸ್ಕೊಂಡು ಸಕ್ಕರೆ ಕರಗ್ತಾ ಬಂದಾಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಇನ್ನೊಂದು 2 ನಿಮಿಷ ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪೂರ್ತಿ ಸಕ್ಕರೆ ಕರಗಿ ಒಂದು ಹದ ಬಂದಿದೆ. ಇದನ್ನು ನಾವು ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕು. ಇದಾಗಿದೆ ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಈ ರೀತಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಬಾಣಲಿಯಲ್ಲಿ, ಅವಾಗ ಗೊತ್ತಾಗುತ್ತೆ. ಇಲ್ಲ ಅಂದರೆ ಈ ರೀತಿ ಕೈ ಸ್ವಲ್ಪ ತಗೊಂಡು ನೋಡಿದಾಗ ಅದು ಕೈಗೆ ಅಂಟ್ತಾ ಇದ್ದರೆ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ನೋಡಿದೆ ಕೈಗೆ ಅಂಟ್ತಾ ಇತ್ತು. ಒಂದು 30 ಸೆಕೆಂಡ್ ಆಮೇಲೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಅದೇ ರೀತಿ ಕೈಗೆ ಅಂಟ್ತಾ ಇಲ್ಲ, ನೀಟಾಗಿ ನಮಗೆ ಅದು ಉಂಡೆ ಥರ ಬರ್ತಾ ಇದೆ. ಇವಾಗ ಇದು ಆಗಿದೆ. ಇದನ್ನು ಇಳಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನಾನು ಆಲ್ರೆಡಿ ತುಪ್ಪ ಪ್ಲೇಟಿಗೆ ಹಾಕಿದ್ದೆ, ಇನ್ನು ಸ್ವಲ್ಪ ಹಾಕ್ಕೊಂಡು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಸವರಿಟ್ಕೊಂಡು ಅದಕ್ಕೆ ಈ ಮಿಶ್ರಣನ ಹಾಕ್ಕೊಳ್ಳೋಣ. ಇದು ಬಿಸಿದಾಗಲೇ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಆರೋದಕ್ಕೆ ಬಿಡಬೇಡಿ. ಬಾಣಲಿಂದ ಹಾಕ್ಕೊಂಡಿದ್ದ ತಕ್ಷಣ ಒಂದು ಪ್ಲೇಟಲ್ಲಿ ಈ ರೀತಿ ಸ್ಪೂನಿನ ಸಹಾಯದಿಂದ ಸ್ಮ ಮಾಡಿಕೊಂಡು ಬಿಸಿ ಇದ್ದಾಗಲೇ ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನಮಗೆ ತಣ್ಣಗಾದ್ಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಬಿಸಿ ಇದ್ದಾಗಲೇ ಈ ಥರ ರಫಾಗೆ ಶೇಪ್ ಹಾಕ್ಕೊಳ್ಳಿ. ಮಾಡ್ಬೇಕಾದ್ರೆ ನನ್ನ ಮಕ್ಕಳು ಬಂದ್ಬಿಟ್ಟು 2 ಪೀಸ್ ತೊಗೊಂಡು ತಿಂದೇ ಬಿಟ್ಟರು, ತುಂಬ ಘಮ ಅಂತ ಇದೆ ಅಂಥೇಳಿ. ಹಾಗಾಗಿ ಅದು ಶೇಪ್ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಯಾವ ಥರ ತೆಗೆದೆ ಅಂತ. ನೋಡಿ, ಫೈನಲಾಗಿ ಈ ರೀತಿ ಬರುತ್ತೆ. ತುಂಬ ಸಾಫ್ಟಾಗಿ ಗೂಡಾಗೆ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ನಿಮಗೆ ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್